ಹಾಯ್ ಬ್ರೋ. ಹಾಂ ಏನು ಏನಂದೆ? ಹಾಯ್ ಬ್ರೋ ಅಂದೆ. ವಿಡಿಯೋ ಆಗ್ತಿದ್ದೆ. ಅಲ್ಲೊಂದು ಪಂಪೈತೆ ಸ್ಕೂಲಲ್ಲಿ ಬಂದು ಇಟ್ಟಿಟ ಮೀನು ಬಿಡ್ತೀನಿ ನಪ್ಕಾಯ್ತು ಅದರಲ್ಲಿ. ಹಾಂ ಮೀನು ಬಿಡ್ತಿದ್ರಲ್ಲ. ಹ್ಞೂ ಅಂತೈತೆ. ಅಷ್ಟು ಎಲ್ಲ ಆ ಲೈನಿಂದ ಅಷ್ಟು ಬೇರೆ ಗಾಡಿಗಳು ಅಂತಂದರೆ ಅಲ್ಲಿಂದ ಹಿಡಿದು ಇಷ್ಟೂ ಬರೀ ರಾಯಲ್ ಎನ್ಫೀಲ್ಡ್ ಇದ್ದಾವೆ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಒಂದು ಗಾಡಿ ಬಗ್ಗೆ ಅಂತೂ ಮಾತಾಡಲ್ಲ. ನಾವಿಲ್ಲಿದ್ದೀವಿ ವರ್ಲ್ಡ್ ಮೋಟಾರ್ ಸೈಕಲ್ ಡೇ 2026. ರೇಸ್ ಮೋಟೋ, ಮೋಟೋ ಟಾರ್ಕು, ಬಿಲ್ಸು, ಮೋಟಲ್ಲು ಮತ್ತು BMC, SMK ಎಲ್ಲ ಬ್ರ್ಯಾಂಡ್ಸು ಬಂದಿದ್ದಾವೆ. ಸ್ಮೆಲ್ ಜಾಸ್ತಿ. ವೆಲ್ಕಮ್ ಟು ಶಿಲ್ಬಿ ಆನ್ RPM. SD, Z ಮತ್ತು ಇದರಲ್ಲಿ ಮೇಯ್ನು ತುಂಬಾ ಅಟ್ರಾಕ್ಟಿವ್ ಆಗಿರೋದು ಸ್ಪೆಷಲ್ ಗಾಡಿ ಯಾವುದು ಅಂತಂದರೆ ಈ ಗಾಡಿ ನೋಡಿ. BMW ಯಾವ ಮಾಡಲು ಏನು ಅಂತ ನನಗೆ ಸೀರಿಯಸ್ಸಾಗಿ ಗೊತ್ತಾಗಿಲ್ಲ. ಸೀರಿಯಸ್ಸಾಗಿ ಇಂಜಿನಿಂದ ನೋಡಿ ಹೆಂಗಿದೆ ಅಂತಂದರೆ ಬ್ರಿಟಿಷ್ ಕಾಲದಲ್ಲಿ ಗಾಡಿಗಳಿರ್ತಾವಲ್ಲ ಆ ಥರ ಇದೆ ನೋಡಿ ಗೈಸ್. ಲಿವರು ಮತ್ತು ಇಂಡಿಕೇಟರ್ಸ್ ಎಲ್ಲ, ಹ್ಯಾಂಡಲ್ ಬಾರ್ಸ್ ಎಲ್ಲ ಐತೆ. ಬ್ರಿಟಿಷ್ ಮೂವೀಸಲ್ಲೆಲ್ಲ ಯೂಸ್ ಮಾಡ್ದಂಗಿದೆ ಗಾಡಿ. ಬಂದಿದ್ದು ಒಬ್ಬನೇ, ಹೋಗೋದು ಕೂಡ ಒಬ್ಬನೇ. ನಮ್ ಗಣೇಶ ರಾಜ ಆಡ್ತಾಳೆ ಧೂಳು. ಇದು ಕಸ್ಟಮ್ ಬಿಲ್ಟು ಇಂಜಿನ್ R15 ಇಂದ ತೆಗೆದಿರೋದು. ಫುಲ್ಲಿ ಕಾರ್ಬನ್ ಫೈಬರ್ ಗಾಡಿ. ಮೆಟಲ್ ಪಾರ್ಟೇ ಇಲ್ಲ. ಚಾಸಿ ಬಿಟ್ರೆ ಇನ್ನೇನು ಮೆಟಲ್ ಇಲ್ಲ, ಎಲ್ಲ ಕಾರ್ಬನ್ ಫೈಬರು. ಮುಂದೆ ನೋಡಕ್ಕೆ ನನಗೆ ಡುಕಾಟಿ ನೆನಪಾಗುತ್ತೆ ಗುರು. ಆ ಥರ ಶಾರ್ಪ್ನೆಸ್ ಐತೆ. ಡುಕಾಟಿ ಪ್ಯಾನಿಗಳೇ ನೆನಪಾಗುತ್ತೆ ನನಗೆ ಮುಂದ್ಗಡೆ. ಮಾಸ್ಕ್ ಡಿಸೈನು ಎಲ್ಲ ಕಾರ್ಬನ್ ಫೈಬರ್ ಇದೆ ಇದರಲ್ಲಿ. ಇಂಜಿನ್ ಬಂದು R15 ಇಂದ ತೆಗೆದಿದ್ದಾರೆ. ಎಕ್ಸಾಸ್ಟು ಅಷ್ಟೇ ಕ್ರೇಜಿ. SC ಪ್ರಾಜೆಕ್ಟು ಕ್ರೇಜಿ ಇದೆ. ಸುಜುಕಿ ಅವ್ರದ್ದು ಮೋಸ್ಟ್ ಇಂಟಿಮಿಡಿಯೇಟಿಂಗ್ ವೆಹಿಕಲ್ಸು. ಒಂದು ಸುಜುಕಿ ಹಯಾಬುಸಾ, ಇನ್ನೊಂದು GSX 8R, ಎರಡು ಕ್ರೇಜಿ ವೆಹಿಕಲ್ಸು. ಇದು ಇದ್ರ ಬಗ್ಗೆ ನಾನು ಏನು ಹೇಳೋದೇ ಇಲ್ಲ. ಹಯಾಬುಸಾ ಅಂದರೆ ಎಲ್ಲರಿಗೂ ಗೊತ್ತಿದೆ. GSX 8R ಅದೊಂಥರ ಸ್ಪೋರ್ಟ್ ಟೂರರ್ ಇದ್ದಂಗೆ. ಅದನ್ನು ಕ್ರೇಜಿ ಬೈಕು. ರೋಡ್ ಮೇಲೆ ಕಡಿಮೆ ಇರುತ್ತೆ, ಬಟ್ ಅದಕ್ಕಂತಲೇ ಒಂದು ಹವಾ ಐತೆ. ತುಂಬಾ ಬಳಕೆ ಆಗೈತೆ ಇದು. ಸೀರಿಯಸ್ಸಾಗಿ ಒಂದು ಕಾರ್ ಇದ್ದಂಗೆ ಐತೆ. ಮನುಷ್ಯ ಇಲ್ಲಿ ಕುತ್ಕೊಂಡ್ಬಿಟ್ರೆ ಫೇರಿಂಗೇ ಕವರ್ ಆಗಿಬಿಡುತ್ತೆ ಹಂಗೆ. ಎಕ್ಸಾಸ್ಟ್ ಪೈಪ್ ನೋಡಿ, ಇಲ್ಲಿಂದ ಡೈರೆಕ್ಟಾಗಿ ಹಿಂಗೋಗಿ ಇಲ್ಲಿದೆ. ಎಕ್ಸಾಸ್ಟ್ ಟಿಪ್ಸು ಅಷ್ಟೇ ಕ್ರೇಜಿ ಆಗಿದೆ. ತುಂಬಾ ಟೇಸ್ಟ್ಫುಲ್ಲಾಗಿ ಮಾಡಿಸಿದ್ದಾರೆ. ಡುಕಾಟಿ, ಪ್ಯಾನಿಗೆಲೆ, ಹಯಾಬುಸಾ ರ್ಯಾಪಿಂಗ್ ಮಾಡಿಸವ್ರೆ. ಈಗಲ್ದು S1000RR, ಅದು ಹೋಂಡಾ. ZX 10R, ZX 6R, ಹಯಾಬುಸಾ ಇವೆಲ್ಲ ಚಾಂಪಿಯನ್ಶಿಪ್ಸ್ ಅವ್ರು ಗೆದ್ದಿರೋವು. ಅಲ್ಲಿ ನೋಡಿ ಮಿನಿ ಸ್ಪೈಡರ್ ಮ್ಯಾನ್ ಥೀಮಲ್ಲಿ ಒಂದು ಬೈಕ್ ಐತೆ, ಕ್ರೇಜಿ ಆಗಿದೆ. ಬಿಲ್ಟ್ ಬೈ ಧನಲಕ್ಷ್ಮಿ ಕಸ್ಟಮ್ಸು. ಸೀರಿಯಸ್ಸಾಗೆ ಹೊಸ ಬೈಕ್ ಹಾಂ ಜೋಶ್ವ ಹತ್ರ ಐತೆ. ಹೊಸ ಬೈಕ್ ಇದ್ದಂಗೆ ಐತೆ ನೋಡಿ ಮಾಮಿದು. ಏನು ಡೀಲಕ್ಸ್ಗೂ ಇದಕ್ಕೆ ಏನೋ ಗೊತ್ತಿಲ್ಲ. ನೋಡೋಕೆ ಒಂದೇ ಥರ ಐತೆ. ಇದು 250 ಡೀಲಕ್ಸು SD ಇವೆಲ್ಲ ಇದ್ದಾವೆ ಅಂತಲೇ ಸ್ವಲ್ಪ ಜನ ಗೊತ್ತಿರೋಲ್ಲ. ಬಟ್ ನೋಡಿ SD ಇನ್ನೂ ಅವರು ರೀಸ್ಟೋರ್ ಮಾಡಿ ಮುಂದೆ ಜನ್ರೇಷನ್ಗೆ ತೋರಿಸ್ಬೇಕು ಅಂತ ಹೊಸ ಗಾಡಿಗಳ ಥರನೇ ಇಟ್ಟಿದ್ದಾರೆ. ರೆಡ್ ರೂಸ್ಟರಿಂದ ಹಿಡಿದು ಮೋಟಲ್ ತನಕ, ಟ್ರಯಂಪು, ರಾಯಲ್ ಎನ್ಫೀಲ್ಡು ಎಲ್ಲ ಬ್ರ್ಯಾಂಡು ಬಂದಿದ್ದಾವೆ. ಕ್ರೇಜಿ ಡಿಸ್ಪ್ಲೇ ಆಫ್ ಪ್ರಾಡಕ್ಟ್ಸ್. ಬ್ರೇಕ್ ಮೆಕ್ಯಾನಿಸಮ್ ಒಂದು ಏನೋ ಕಂಬಿ ಥರ ಮೇಲೆ ಹೋಗಿದೆ. ಕಂಬಿ ಥರ ಮೇಲೆ ಕೊಟ್ಟವ್ರೆ, ಅದೇನೇ ಬ್ರೇಕ್ ಮೆಕ್ಯಾನಿಸಮ್. ಅವಾಗ ಇಂಜಿನಿಯರಿಂಗ್ ಆ ಥರ ಇತ್ತು. ಇವಾಗ ಹೊಸದಾಗಿ ಏನೋ XPನೋ ಯಾವುದೋ ಬಿಟ್ಟಿದ್ದಾರೆ ಎಕ್ಸ್ಟ್ರೆಂಟಾದಲ್ಲಿ ಅಂತೀನಿ. ಅಪ್ರಿಲಾದಲ್ಲಿ ಕ್ರೇಜಿ ಆಗಿದೆ. ಫುಲ್ ಕಾರ್ಬನ್ ಫೈಬರ್ ಬಾಡಿ. ಅದಕ್ಕಿಂತ ಅದೆಲ್ಲ ನನಗೆ ಬೇಡ, ಎಕ್ಸ್ಟ್ರೆಂಟಾ ಕೊಡಿ ಸಾಕು. ಅಪ್ರಿಲಾ ಎಕ್ಸ್ಟ್ರೆಂಟಾ ಇಂಡಿಯಾದಲ್ಲಿ ಯಾರ ಹತ್ರನೇ ಇಲ್ಲ, ನನಗೊಬ್ಬನ ಮಾತ್ರ ಕೊಟ್ಬಿಡಿ ಸಾಕು. That fantastic bike. Please give me Aprilia Extrenta bike. ಇದೆ 2026 ಏಪ್ರಿಲ್ 457 ಈಗಷ್ಟು ತಾನೇ ಅನ್ವೀಲ್ ಮಾಡಿದ್ರು. ಇದರಲ್ಲಿ ಇಂಜಿನ್ನು ಸೇಮ್ ಆ್ಯಸ್ ಇಟ್ ಈಸ್ RS ಅಲ್ಲಿ ಹೇಗಿದೆಯೋ ಹಂಗೆ ಇರುತ್ತೆ. ಬಟ್ ಏನು ಅಂತಂದರೆ ಇದು ನೇಕೆಡ್ ವರ್ಷನ್ ಇರುತ್ತೆ ಅಷ್ಟೇ. ನೋಡಿ ಕ್ರೇಜಿಯಾಗಿ ಕಾಣಿಸಿದೆ. ಮುಂದೆಯಿಂದ ಮಾತ್ರ ಅದು ಮಾಸ್ಕು ಕ್ರೇಜಿಯಾಗಿದೆ.